ಬದುಕಲ್ಲಿ ಕೆಲವೊಮ್ಮೆ ನಾವು ಅಂದುಕೊಂಡಂಗೆ ಏನೂ ನಡೀತಾ ಇಲ್ಲ, ಅಥವಾ ನಾವು ಅಂದುಕೊಂಡಂತೆ ಯಾವುದೂ ನಡೀತಾ ಇಲ್ಲ ಅಂದಾಗ ನಾನಾ ಸಮಸ್ಯೆಗಳು, ನಾನಾ ಯೋಚನೆಗಳು ಹುಟ್ಟುಕೊಳ್ತವೆ. ಹಾಗಾಗಿ ನಾನು ಹೇಳೋದೇನೆಂದರೆ, ನಿಜವಾಗಿಯೂ ನಮಗೇನು ಬಂದು ತಲುಪಬೇಕು ಅದು ತಲುಪುತ್ತೆ. ಆದರೆ ನಾವು ಅಂದ್ಕೊಂಡಿದ್ದನ್ನು ಸಾಧಿಸಿಕೊಳ್ಳೋದಕ್ಕೋಸ್ಕರ ಕೆಟ್ಟ ದಾರಿಯನ್ನು ಹಿಡಿಬಾರ್ದು. ಯಾವುದೇ ಕಾರಣಕ್ಕೂ ಕೂಡ ನಾವು ಅಂದುಕೊಂಡಿದ್ದ ಆಗಲಿ ಆಗದೇನೆ ಇರಲಿ, ಆದರೆ ತಪ್ಪು ದಾರಿಯಲ್ಲಿ ಹೋಗಿ ಪಡೆದುಕೊಂಡ ಯಾವುದೇ ಸಂಪತ್ತು, ಅದು ವಿದ್ಯೆ ಆಗಿರ್ಬೋದು, ಸಂಪತ್ತು ಅಥವಾ ಹಣ, ಆಸ್ತಿ, ಅಂತಸ್ತು ಯಾವುದೇ ಆಗಿರ್ಬೋದು, ನಿಮ್ಮ ಇಂದ್ರಿಯ ಸುಖಕ್ಕೋಸ್ಕರ ತಪ್ಪು ದಾರಿಯಲ್ಲಿ ಹೋಗಿ ನೀವೇನೇ ಸಂಪಾದಿಸಿದ್ರೂ ಕೂಡ ಅದಕ್ಕೆ 10 ಪಟ್ಟು ಒಂದೇ ಸಾರಿ ಖರ್ಚು ಮಾಡುವ ಒಂದು ಕಾಲ, ಒಂದು ದುಸ್ಥಿತಿ ಬಂದೇ ಬರುತ್ತೆ. ಎಲ್ಲದಕ್ಕೂ ಒಂದು ಧರ್ಮ ಮಾರ್ಗ, ಎಲ್ಲದಕ್ಕೂ ಒಂದು ರಾಜಮಾರ್ಗ. ನೋಡಿ, ರಾಜಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ, ಸತ್ಯ, ನ್ಯಾಯ, ನೀತಿ, ಈ ಮಾರ್ಗದಲ್ಲಿ ನೀವು ಈ ಜನ್ಮದಲ್ಲಿ ಸಿರಿವಂತರಾಗದೇ ಇರ್ಬೋದು, ಆದರೆ ನೆಮ್ಮದಿಯ ಪುರುಷರಾಗ್ತೀರಾ, ನೆಮ್ಮದಿ ಇರೋ ಮನುಷ್ಯರಾಗ್ತೀರಾ. ನೆಮ್ಮದಿ ಮುಖ್ಯವಾ, ಸಿರಿವಂತಿಕೆ ಮುಖ್ಯವಾ ಅಂತ ಬಂದಾಗ, ಮೇಲ್ನೋಟಕ್ಕೆ ಸಿರಿವಂತಿಕೆ ಅಂತ ಅನಿಸಿದ್ರು ನಿಜವಾಗಿಯೂ ಕೋಟಿ ಹಣ ಇದ್ದು ಯಾವುದೋ ಕಾಯಿಲೆ ಕಸಾನೆಗಳಿಂದ ನರಳುತ್ತಾ ಇರೋ ಆ ಕೋಟ್ಯಾಧಿಪತಿಯನ್ನು ಒಮ್ಮೆ ಕೇಳಿ ನೋಡಿ, ನಿಮಗೇನು ಬೇಕು ಅಂದಾಗ ನೆಮ್ಮದಿ ಬೇಕು ಅಂತಾನೆ. ಆದರೆ ಆ ನೆಮ್ಮದಿ ಹಣದಲ್ಲಿದೆ ಅಂತ ಮೊದಲು ಅನಿಸಿರುತ್ತೆ ನಮಗೆ. ಹೌದಪ್ಪ, ನಾನು ಕೋಟಿ ಹಣ ಸಂಪಾದಿಸಬೇಕು, ಲಕ್ಷ ದುಡಿಬೇಕು, ನಿಜವಾಗ್ಲೂ ಅಲ್ಲಿ ನೆಮ್ಮದಿ ಇದೆ ಅಂತ ಅನಿಸುತ್ತೆ. ಆದರೆ ಭಗವಂತ ಸೃಷ್ಟಿ ಮಾಡುವ ಅಥವಾ ವಿಧಿ ತಂದೊಡ್ಡುವ ಸಮಸ್ಯೆಗಳು ಹೇಗಿರ್ತವೆ ಅಂದರೆ, ನಿಮ್ಮ ಯಾವ ಹಣವೂ ಕೂಡ ಆ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಬಿಡೋದಿಲ್ಲ. ಈ ಜಗತ್ತಲ್ಲಿ ಹಣದಿಂದ ಎಲ್ಲವನ್ನೂ ನಿವಾರಿಸಬಹುದಾದದ್ದಾದರೆ ಯಾಕೆ ಜನ ಸಾಯ್ತಾ ಇದ್ರು? ಯಾಕೆ ಈ ಹಸಿವು, ಈ ಯಾತನೆಗಳು, ಈ ನೋವುಗಳು, ಈ ಕಷ್ಟಗಳು ಏನೆಲ್ಲ ಪರಿಹಾರ ತಂದರು, ಏನೆಲ್ಲ ಸುಧಾರಣೆ ಮಾಡಿದ್ರು, ಆ ಹಸಿವು ಇದ್ದೇ ಇದೆ, ಆ ಬಡತನ ಇದ್ದೇ ಇದೆ, ಆ ನರಳಾಟಗಳಿದ್ದೇ ಇದೆ. ಹಣ ಇಲ್ವಾ? ಏನು ಅಷ್ಟೋ ಇಷ್ಟು ಇದೆ, ಆದರೂ ನೆಮ್ಮದಿ ಯಾಕೆ ಸಿಗ್ತಾ ಇಲ್ಲ? ಈಗ ನೀವೊಂದು ಕೆಲಸ ಮಾಡಿ, ನಿಮಗೆ ತುಂಬ ಹಣವಂತರು ಅಂತ ಯಾರು ಈ ಜಗತ್ತಿನಲ್ಲಿ ನಿಮಗೆ ಎಲ್ಲ ಓದಿದ್ದೀರಾ, ಕೇಳಿದ್ದೀರಾ, ತಿಳ್ಕೊಂಡಿದ್ದೀರಾ, ಅವರ ಬದುಕನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ನಿಮಗಿಂತ ಹಿರಿದಾದ ಯಾವುದೋ ಸಮಸ್ಯೆಯಲ್ಲಿ ಅವರು ಸಿಗಾಕೊಂಡಿರ್ತಾರೆ. ಇಲ್ಲಿ ಯಾರು ಸಮಸ್ಯೆಗಳಿಂದ ಹೊರತಲ್ಲ, ಎಲ್ಲರಿಗೂ ಅವ್ರದ್ದೇ ಆದ ಸಮಸ್ಯೆಗಳಿದ್ದಾವೆ. ಆದರೆ ಕರ್ಣನ ರೀತಿಯಲ್ಲಿ, ಅಯ್ಯೋ ನನ್ನನ್ನು ಸಮಾಜ ಹೀಗಂತೂ, ಸಮಾಜ ನನ್ನ ಸೂತಪುತ್ರ ಅಂತೂ, ಸಮಾಜ ನನಗೆ ಗೌರವ ಕೊಡಲಿಲ್ಲ, ಸಮಾಜ ನನ್ನನ್ನು ಹೀಗೆ ನಡೆಸ್ಕೊಳ್ತು, ಅಂದರೆ ಈ ಪ್ರಪಂಚದಲ್ಲಿ ನಾನು ಒಬ್ಬನೇ ದುರಾದೃಷ್ಟ, ಇನ್ನೆಲ್ಲರೂ ಅದೃಷ್ಟವಂತರು, ನನ್ನೊಬ್ಬನಿಗೇ ಕಷ್ಟ ಇದೆ, ಇನ್ನೆಲ್ಲ ಸುಖಪುರುಷರು ಅನ್ನೋ ರೀತಿಯಲ್ಲಿ ಬದುಕಬಾರದು. ಯಾರಿಗಿಲ್ಲ ಸ್ವಾಮಿ ಕಷ್ಟ? ಎಲ್ಲರಿಗೂ ಕಷ್ಟಗಳಿದ್ದಾವೆ. ಹಾಗಾಗಿ ನನಗೆ ಬಂದಿರುವ ಕಷ್ಟಗಳ ಬಗ್ಗೆ ಅಥವಾ ದುಃಖಗಳ ಬಗ್ಗೆ, ನಷ್ಟಗಳ ಬಗ್ಗೆ ಹೆಚ್ಚು ಕೊರಗಬಾರ್ದು. ನನಗೇನು ಸಿಗಬೇಕು ಅಂತ ಇತ್ತೋ ಅದು ಸಿಕ್ಕಿದೆ. ಆದರೆ ಇದೆಲ್ಲದಕ್ಕೂ ಮೀರಿ ಶಾಶ್ವತವಾದದ್ದು ಯಾವುದು? ಸುಖ ದುಃಖಗಳು ಬರ್ತವೆ ಹೋಗ್ತವೆ. ಬೆಳಿಗ್ಗೆ ಸುಖ ಇದ್ದರೆ ಸಂಜೆ ದುಃಖ, ಸಂಜೆ ದುಃಖ ಇದ್ದರೆ ಮತ್ತು ಬೆಳಿಗ್ಗೆ ಅಲೆ ಯಾವುದೋ ಕಾರಣಕ್ಕೆ ಸುಖ. ಇದು ಶಾಶ್ವತವಲ್ಲ. ಶಾಶ್ವತವಾದದ್ದು ಯಾವುದು? ನಾವು ಈ ಬದುಕಿನ ರಚನೆಯನ್ನು, ಈ ಬದುಕಿನ ಸ್ಥಿತಿಯನ್ನು ಅಥವಾ ವಾಸ್ತವಾಂಶವನ್ನು ಅರ್ಥ ಮಾಡಿಕೊಂಡು ಬದುಕಬೇಕು. ಹೌದಲ್ಲ? ಯಾರೋ ನಾನಿದ್ದೀನಿ, ನಿನ್ನ ಬದುಕಿಗೆ ನಾನು ಬೆಳಕಾಗ್ತೀನಿ, ನಾನು ನಿನ್ನನ್ನು ಉದ್ಧಾರ ಮಾಡ್ತೀನಿ, ನಾವೆಲ್ಲ ಇಲ್ವಾ, ಹಂಗೆ ಹೇಳ್ತಿದ್ದವರೆಲ್ಲ ಇವತ್ತು ಒಬ್ಬರು ಇಲ್ವಲ್ಲ, ಎಲ್ಲೂ ಹೋದರು? ಹಾಗಾದರೆ ಅವರು ಕೆಟ್ಟವರ? ಅಲ್ಲ. ಈ ಬದುಕಿರೋದೇ ಹಾಗೆ. ದೇವರು ಯಾವುದೋ ಕಾರಣಕ್ಕೆ ಅವರ ಮೂಲಕ ಹಾಗೆ ಹೇಳಿಸಿದ ಹೊರತು ಅವರು ಹೇಳಿದ್ದಲ್ಲ ಅಂತ. ಆ ಸಮಯದಲ್ಲಿ ಅವರ ಬಾಯಿಂದ ನಾವಿದ್ದೀವಿ, ನಾವು ನಿಮ್ಮ ಹಿಂದಿದ್ದೀವಿ ಹಿಂಗೆಲ್ಲ ಹೇಳಿಸಿದ್ರಿಂದ ನೀನು ಇನ್ನೇನೋ ಒಂದು ಹೆಜ್ಜೆ ಇಡ್ಲಿಕ್ಕೆ ನಿರ್ಧಾರ ಮಾಡಿದೆ. ಅಂದರೆ ನೀನು ಮುಂದೆ ಹೋಗಲಿಕ್ಕೆ ಹಿಂದ್ಗಡೆ ಏನು ಪ್ರಚೋದನೆ ಬೇಕೋ ಅದನ್ನು ದೇವರು ಕೂಡಿಸಿದ. ಆದರೆ ಅವರು ಹಾಗೆ ಇರ್ತಾರ? ಇಲ್ಲ, ನಾನು ಇದ್ದಿನ್ಕೊಳೋ ನಿನ್ನ ಹಿಂದೆ ಎಂದವರು 1 ವರ್ಷ ಆದಮೇಲೆ ಪತ್ತೇನೇ ಇರಲ್ಲ. ಆದರೆ ಸತ್ಯ ಏನು?
ದೇವರು ನಮ್ಮನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅಥವಾ ನಮ್ಮನ್ನು ಎತ್ತರಕ್ಕೆ ಕರೆದುಕೊಂಡು ಹೋಗಬೇಕು ಅಂದಾಗ ಅನೇಕ ಕಷ್ಟಗಳನ್ನು, ಅನೇಕ ದುಃಖಗಳನ್ನು ದೇವರು ಕೊಡ್ತಾನೆ. ಅಲ್ಲೆಲ್ಲ ನಾವೇನು ಅಂದ್ಕೊಳ್ಬೇಕು, ಹೌದು, ಯಾವ ಬಂಡೆಯ ಕಲ್ಲು ಶಿಲ್ಪಿಯ ನಿರಂತರ ಉಳಿಪೆಟ್ಟುಗಳಿಗೆ ಒಳಗಾಗುತ್ತೋ ಅದೇ ಮುಂದೊಂದು ದಿವಸ ಗರ್ಭಗುಡಿಯಲ್ಲಿ ವಿಗ್ರಹವಾಗಿ ನಿಲ್ತು, ಅದಕ್ಕೆ ಪೂಜೆ ಮಾಡಿದ್ರು. ಅಂದರೆ ಯಾವಾಗ ನಾವು ಉಳಿಪೆಟ್ಟು ಅನ್ನೋ ಕಷ್ಟಗಳಿಂದ ತಪ್ಪಿಸಿಕೊಳ್ಳಿಕ್ಕೆ ನೋಡ್ತೀವಿ, ನಾವು ವಿಗ್ರಹವಾಗುವುದಿಲ್ಲ, ನಾವು ಪೂಜೆಗೆ ಯೋಗ್ಯರಾಗುವುದಿಲ್ಲ. ನಾವು ಸಹನೆ ಮಾಡಬೇಕು. ಕೊಡಪ್ಪ, ಅದೆಷ್ಟು ಉಳಿಪೆಟ್ಟು ಕೊಡ್ತೀಯೋ ಕೊಡು. ಅಂದರೆ ಕೆಲವೊಬ್ಬರು ಹೇಳ್ತಾರೆ, ಅಯ್ಯೋ ಜೀವನ ಪೂರ್ತಿ ಬರೀ ಉಳಿಪೆಟ್ಟು ತಿಂದಿದ್ದೇ ಆಯಿತು, ವಿಗ್ರಹ ಆಗುವುದು ಯಾವಾಗ, ಪೂಜೆಗೆ ಯೋಗ್ಯವಾಗುವುದು ಯಾವಾಗ? ನೋಡಿ, ಕೆಲವೊಮ್ಮೆ ಇದೇ ಜನ್ಮದಲ್ಲಿ ನಿಮಗೆ ಪೂಜೆ ಆಗದೇ ಇರ್ಬೋದು, ಅಥವಾ ಇದೇ ಜನ್ಮದಲ್ಲಿ ನೀವು ಆ ವಿಗ್ರಹದ ಹಂತಕ್ಕೆ ಹೋಗದೇ ಇರ್ಬೋದು. ನೀವು ವಿಗ್ರಹ ಆಗಲಿಕ್ಕೆ ಎಷ್ಟು ಜನ್ಮಗಳು ಬೇಕು ಯಾರಿಗೆ ಗೊತ್ತು? ಈಗ ಅಯ್ಯೋ ನೀವು ಹೇಳ್ತೀರಿ ಕಷ್ಟಗಳು ಬರೋದೇ ದೇವರು ನಮ್ಮನ್ನು ಉತ್ತಮರಾಗಿ ಮಾಡಲಿಕ್ಕೆ ಕಷ್ಟಗಳು ಬರ್ತವೆ. ಯಾಕೆ? ಪೆಟ್ಟು ತಿನ್ನದೆ ಹೇಗೆ ಕಲ್ಲು ಶಿಲೆಯಾಗುವುದಿಲ್ವೋ, ವಿಗ್ರಹವಾಗುವುದಿಲ್ವೋ, ಹಾಗೆ ಕಷ್ಟಗಳು, ಪರಿಶ್ರಮಗಳು ಅಥವಾ ದುಃಖ ದುಮ್ಮಾನಗಳು, ತಾಪತ್ರಗಳು ಬರದ ಹೊರತು ಮನುಷ್ಯ ಅದ್ಭುತ ಆಗಲಿಕ್ಕೆ ಆಗುವುದಿಲ್ಲ, ಅಥವಾ ಮನುಷ್ಯ ಮಹಾತ್ಮನಾಗಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಮನುಷ್ಯ ಮಹಾತ್ಮನ ಎತ್ತರಕ್ಕೇರಬೇಕಂದ್ರೆ ಪೆಟ್ಟುಗಳು ಬೀಳಬೇಕು. ಆ ಪೆಟ್ಟು ಕೊಡುವುದು ಯಾರು? ವಿಧಿ. ಎಷ್ಟು ದಿನ ಕೊಡುತ್ತೆ? ನೀವು ಹೇಳ್ತೀರಿ ಒಂದು ಹಂತದವರೆಗೂ ಪೆಟ್ಟು ತಿಂದ್ರಪ್ಪ, ಆಮೇಲೆ ನೀವು ಪೂಜೆಗೆ ಯೋಗ್ಯರಾಗ್ತೀರಿ, ಆಮೇಲೆ ನಿಮ್ಮ ಬದುಕು ಅದ್ಭುತವಾಗುತ್ತೆ. ಅಯ್ಯೋ ನಮ್ಮ ಇಡೀ ಜೀವನ ಪೂರ್ತಿ ಬರೀ ಪೆಟ್ಟು ತಿನ್ನೋದ್ರಲ್ಲೇ ಆಗೋಯ್ತು, ಪೂಜೆ ಯಾವಾಗ ಅಂತ. ನೀವು ಒಂದು ಜನ್ಮದಲ್ಲಿ ಇದೆಲ್ಲವನ್ನು ನಿರೀಕ್ಷೆ ಮಾಡಲಿಕ್ಕಾಗುವುದಿಲ್ಲ. ಕೃಷ್ಣ ಹೇಳ್ತಾನೆ, ಪೂಜೆಗೆ ಯೋಗ್ಯವಾಗುವ ದಿನದ ಬಗ್ಗೆ ಆಸೆನೇ ಇಟ್ಟುಕೊಳ್ಬೇಡ, ಸುಮ್ಮನೆ ಪೆಟ್ಟು ತಿನ್ನು. ಪೆಟ್ಟು ಕೊಡ್ತಾ ಇದ್ದಾನಲ್ಲ ಭಗವಂತ, ಅವನೇ ಒಂದು ದಿವಸ ಅದಕ್ಕೂ ವೇದಿಕೆ ನಿರ್ಮಾಣ ಮಾಡ್ತಾನೆ. ನಾನು ಪೆಟ್ಟನ್ನು ಸಹನೆ ಮಾಡಿಕೊಳ್ಳೋದು ಯಾಕಂದರೆ ನಾನೊಂದು ದಿವಸ ಪೂಜೆಗೆ ಯೋಗ್ಯವಾಗ್ತೀನಿ ಅನ್ನೋ ಅತಿ ಆಸೆಯಲ್ಲಿ ನಾನು ಪೆಟ್ಟನ್ನು ತಿಂತಾ ಹೋದರೆ ಆ ಪೂಜೆಗೆ ಯೋಗ್ಯವಾದ ದಿನ ಬರಲೇ ಇಲ್ವಲ್ಲ ಅಂತ ದುಃಖ ಆಗುತ್ತೆ. ನಾನು ಸುಮ್ಮನೆ ಪೆಟ್ಟು ತಿನ್ನಬೇಕು. ಪೆಟ್ಟನ್ನು ಸುಮ್ಮನೆ ತಿನ್ನಬಾರ್ದು. ಪ್ರತಿ ಕಷ್ಟಗಳು, ಪ್ರತಿ ಪೆಟ್ಟುಗಳು, ಪ್ರತಿ ನಂಬಿಕೆ ದ್ರೋಹಗಳಾದಾಗ ಮುಂದಿನ ಬಾರಿ ಅದೇ ತಪ್ಪನ್ನು ಮಾಡದಂತೆ ಎಚ್ಚರ ವಹಿಸಬೇಕು. ಅದಕ್ಕೆ ಹೇಳ್ತಾರೆ, ತಪ್ಪುಗಳನ್ನು ಮಾಡೋದಾದರೆ ಹೊಸ ತಪ್ಪು ಮಾಡಿ. ತಪ್ಪು ಮಾಡದವನು ಮಹಾತ್ಮನಲ್ಲ, ತಪ್ಪು ಮಾಡ್ತಾನೆ. ಆದರೆ ಮಾಡಿದ ತಪ್ಪನ್ನು ಮತ್ತೆ ಮತ್ತೆ ಮಾಡದವನು ಮಹಾತ್ಮನು. ಎಷ್ಟು ಚೆನ್ನಾಗಿದೆ. ತಪ್ಪು ಮಾಡಬೇಡಿ ಅಂತ ಯಾರೂ ಹೇಳಲ್ಲ, ಆದರೆ ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡಬೇಡಿ. ಬೇರೆ ಯಾವುದಾದ್ರೂ ತಪ್ಪು ಮಾಡಿ. ಈ ಜಗತ್ತಲ್ಲಿ ತಪ್ಪು ಮಾಡದವರು ಯಾರಿದ್ದಾರೆ? ತಪ್ಪನ್ನು ಒಪ್ಪಿಕೊಂಡವರು ಬಹಳ ಕಡಿಮೆ ಇರ್ಬೋದು, ಆದರೆ ತಪ್ಪನ್ನು ಮಾಡಿದವರು ಬಹುತೇಕ ಎಲ್ಲರೂ ಇದ್ದಾರೆ. ಎಲ್ಲರೂ ತಪ್ಪು ಮಾಡಿದವರೇ. ಆದರೆ ಅಸಾಮಾನ್ಯರು ಹೇಗಾದರೂ ಕೆಲವೊಬ್ಬರು ಅಂದರೆ ಆ ತಪ್ಪನ್ನು ತಕ್ಷಣ ಕಂಡುಕೊಂಡ್ರು, ಅದನ್ನು ತಿದ್ದುಕೊಂಡ್ರು, ಮತ್ತೆ ಮುಂದೆಂದೂ ಅದು ಆಗದ ಹಾಗೆ ಎಚ್ಚರ ವಹಿಸಿದ್ರು. ಈ ಕಾರಣದಿಂದ ಸಾಮಾನ್ಯರು ಅಸಾಮಾನ್ಯರಾಗಿ ಬೆಳೀತಾರೆ ಕೆಲವೊಬ್ಬರು ಸಾಧಕರು. ಆದರೆ ಕೆಲವೊಬ್ಬರು ಹಾಗೇ ಉಳಿತಾರೆ. ಇನ್ನೂ ಅಧಪತನಕ್ಕೆ ಯಾಕೆ ಹೋಗ್ತಾರೆ ಅಂದರೆ ಅವರು ತಾವು ಮಾಡ್ತಿರೋ ತಪ್ಪನ್ನು ತಾವೂ ಕಂಡುಕೊಳ್ಳಲ್ಲ, ಇನ್ನೊಬ್ರು ಯಾರೋ ಕಂಡಿಡ್ದು ಹೇಳಿದ್ರೂ ಅವರು ಅದನ್ನು ಕೇಳಲ್ಲ, ಓಲಿ ಅದನ್ನು ತಿದ್ದುಕೊಳ್ಳೋದು ಇಲ್ಲ, ಮತ್ತು ಆಗದಂಗೆ ಎಚ್ಚರಿಕೆ ವಹಿಸುವುದಿಲ್ಲ. ಅಂದಮೇಲೆ ಅವರು ಹೇಗೆ ಉದ್ಧಾರ ಆಗಬೇಕು? ಇದು ನಾವು ನಮ್ಮ ಬದುಕಲ್ಲಿ ರೂಪಿಸಿಕೊಳ್ಳಬೇಕು. ನೀವು ಯಾವ ಶಾಸ್ತ್ರ ಓದಿ, ಯಾವ ಧರ್ಮದವರಾಗಿರಿ, ಏನೇ ಆಗಿರಿ, ನಿಮ್ಮ ಆಚಾರ ವಿಚಾರಗಳು ಏನೇ ಇರಲಿ, ಮನುಷ್ಯನಾಗಿ ನಾನು ನನ್ನಿಂದ ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ನನ್ನ ಹೊಟ್ಟೆ ತುಂಬಿಸಿಕೊಳ್ಳೋಕೆ ಇನ್ನೊಬ್ಬರ ಹೊಟ್ಟೆ ಮೇಲೆ ಹೊಡಿಬಾರ್ದು. ನಾನು ಮನಸಾರೆ ನಗಲಿಕ್ಕೆ ಇನ್ನೊಬ್ಬರು ಮನಸ್ಸನ್ನು ನೋಯಿಸಬಾರ್ದು. ನಾನು ಹೊಟ್ಟೆ ತುಂಬ ಊಟ ಮಾಡಲಿಕ್ಕೆ ಇನ್ನೊಬ್ಬರು ತಟ್ಟೆಯನ್ನು ಕಿತ್ತುಕೊಳ್ಬಾರ್ದು. ಹೀಗೆ ನನ್ನ ಇಂದ್ರಿಯ ಸುಖಕ್ಕೋಸ್ಕರ ಇನ್ನೊಬ್ಬರ ಬದುಕನ್ನು ಬಲಿ ಕೊಡುವ ಯೋಚನೆ ಬಂದರೂ ಕೂಡ ಅದು ಪಾಪವೇ ಹೌದು. ಆ ಪಾಪಕ್ಕೂ ಶಿಕ್ಷೆ ಇದೆ. ಭಗವಂತ ಆ ವಿಧಿ ನಮ್ಮ ಎಲ್ಲ ಕರ್ಮಗಳಿಗೂ ಫಲ ಕೊಟ್ಟೇ ಕೊಡುತ್ತೆ. ಇವತ್ತು ಕೈ ನಡೀತಾ ಇದೆ, ಇವತ್ತು ನನಗೆ ಅಧಿಕಾರ ಇದೆ, ಇವತ್ತು ನನ್ನ ಬದುಕಲ್ಲಿ ಎಲ್ಲವೂ ಚೆನ್ನಾಗಿದೆ ಎಂದುಕೊಂಡು
ಇಲ್ಲದವರ, ಅಧಿಕಾರ ಇಲ್ಲದವರ, ಬಲ ಇಲ್ಲದವರ, ಶಕ್ತಿ ಇಲ್ಲದವರನ್ನು ನಾನು ಗೋಳುಕೊಂಡ್ರೆ, ಅವರ ಮೇಲೆ ಅನ್ಯಾಯವನ್ನು ಎಸಗಿದರೆ ನನಗೆ ಒಂದು ದಿನ ಶಕ್ತಿ ಹೋಗುತ್ತೆ, ಅಧಿಕಾರ ಹೋಗುತ್ತೆ, ಬಲ ಹೋಗುತ್ತೆ, ಹಣ ಹೋಗುತ್ತೆ, ಎಲ್ಲವೂ ಹೋಗುತ್ತೆ. ದಟ್ಟ ದರಿದ್ರರಾಗುವ ಒಂದು ಕಾಲ ಬರುತ್ತೆ. ಏರಿದವನು ಇಳಿಯಲೇಬೇಕು. ಹಾಗೆ ಏರಿದ ಆ ಸಮಯದಲ್ಲಿ ದೌರ್ಜನ್ಯ ಮಾಡಲಿಕ್ಕೆ ಹೋಗಬಾರ್ದು. ಯಾಕೆ? ನಾನು ಒಂದು ದಿವಸ ಇಳಿತೀನಿ ಅನ್ನೋ ಸತ್ಯ ಅವನಿಗೆ ಗೊತ್ತಿರಬೇಕು. ಇದು ನನಗನ್ಸೋದೇನೆಂದರೆ, ಈ ಅಧಿಕಾರ ಇದ್ದ ಸಮಯ, ಹಣ ಇದ್ದ ಸಮಯ, ಬಲ ಇದ್ದ ಸಮಯ, ಯೌವನ ಇದ್ದ ಸಮಯ, ಸೌಂದರ್ಯ ಇದ್ದ ಸಮಯ, ಇವುಗಳನ್ನು ಶಾಶ್ವತ ಅಂತ ಭಾವಿಸುವುದೇ ನಮ್ಮ ಜನ್ಮದಲ್ಲಿ ನಾವು ಎಷ್ಟೋ ಎಡವಟ್ಟುಗಳನ್ನು ಮಾಡಲಿಕ್ಕೆ ಕಾರಣ. ಇಲ್ಲ, ಈಗಿರುವ ಸೌಂದರ್ಯ, ಈಗಿರುವ ಹಣ, ಈಗಿರುವ ಅಧಿಕಾರ, ಈಗಿರುವ ಎಲ್ಲ ಸಂಪತ್ತು ಮುಂದಿನ ಮಾರನೇ ದಿನವೇ ಕಿತ್ಕೊಂಡು ಹೋಗ್ಬೋದು. ಅಂದರೆ ಅದು ಯಾವ ಆಧಾರದ ಮೇಲೆ ನಾವು ಅಹಂಕಾರಕ್ಕೊಳಗಾಗ್ತೀವಿ? ಇದು ಬಹಳ ಮುಖ್ಯವಾದ ಸಂದೇಶ. ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ತಪ್ಪು ಮಾರ್ಗ ಹಿಡಿಬೇಡಿ. ಇವತ್ತಿನವರೆಗೂ ಒಂದು ಉದಾಹರಣೆ ಇಲ್ಲ ತಪ್ಪು ಮಾರ್ಗವನ್ನು ಹಿಡಿದು ಒಳ್ಳೆಯ ರೀತಿ ಬದುಕುತ್ತಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸಿದ್ರು, ಆದರೆ ಅದು ತುಂಬ ದಿನ ಇರೋದಿಲ್ಲ, ಅದಕ್ಕೆ ಗ್ಯಾರಂಟಿ ಇಲ್ಲ. ಹಾಗಾಗಿ ನಮ್ಮ ಜೀವಿತಾವಧಿಯ ಯಾವುದೇ ಸಮಯದಲ್ಲೂ ನಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ತಪ್ಪು ಮಾರ್ಗವನ್ನು ಹಿಡಿಯೋದು ಒಳ್ಳೆಯದಲ್ಲ. ಪರೋಪಕಾರ ಇರಬೇಕು ಬದುಕಲ್ಲಿ. ನಿಮ್ಮ ಬಳಿ ಏನಿದೆಯೋ ಅದನ್ನು ಸ್ವಲ್ಪ ಇನ್ನೊಬ್ಬರಿಗೆ ಕೊಡೋದಕ್ಕೆ ಮುಂದಾಗಬೇಕು. ನೀವು ನೋಡಿ, ಈ ಹೆಲ್ಪಿಂಗ್ ನೇಚರ್ ಇರೋ ಜನ ಎಷ್ಟು ಖುಷಿಯಾಗಿರ್ತಾರೆ ಯಾವಾಗಲೂ, ಅಥವಾ ಅವರ ಮುಖದಲ್ಲಿ ಒಂದು ಕಳೆ ಇರುತ್ತೆ, ಅವ್ರ ಬದುಕಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಆ ಹೆಲ್ಪಿಂಗ್ ನೇಚರ್ ಅನ್ನೋದು ಇದೆಯಲ್ಲ, ನಿಮ್ಮ ಆರೋಗ್ಯವನ್ನು ವೃದ್ಧಿಸುತ್ತೆ. ಈಗ ಹಳ್ಳಿ ಕಡೆ ಮನೆಯಲ್ಲಿ ಹಸು ಕಟ್ಟಿದ್ದೀರಿ, ಹಾಲು ಮೊಸರು ಆಗುತ್ತೆ. ಯಾರೋ ಪಾಪ ಬಡವರು ಒಂದು ತಪ್ಪಲಿ ಹಿಡ್ಕೊಂಡು, ಒಂದು ಚೊಂಬು ಹಿಡ್ಕೊಂಡು, ಆಗ ಒಂಚೂರು ಮಜ್ಜಿಗೆ ಕೊಡೋಕ ಅಂತ ಬಂದರು. ಇಲ್ಲ ಹೋಗು ಅಂತಲೂ ಹೇಳ್ಬೋದು. ಆದರೆ ಬಾರವ ಮಜ್ಜಿಗೆ ಕರೆದಿದ್ದೋ, ತಗೋ ಒಂಚೂರು ನಿನಗೂ ಕೊಡ್ತೀನಿ ಅಂತ ಹಾಗೆ ಮಜ್ಜಿಗೆ ಕೊಡೋದು, ಒಂಚೂರು ಹಾಲು ಕೊಡೋದು, ಅಥವಾ ಯಾರೋ ಊಟ ಕೇಳ್ಕೊಂಡು ಬಂದರು, ತಗೊಳ್ರವ ಒಂಚೂರು ಅಂತ ಊಟ ಕೊಡೋದು. ಅಂದರೆ ಹೀಗೆ ಕೊಡುವ ಮನೆ ಯಾವತ್ತೂ ಕೆಡಲ್ಲ.